ಆರಿಸಿಕೊಂಡ ಜನರನ್ನು ವಿಶೇಷವಾಗಿ ಆಶೀರ್ವದಿಸುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ದೇವರ ಇಸ್ರಾಯೇಲರು ಅಥವಾ ಒಡಂಬಡಿಕೆ ಜನರು ಎಂಬ ಶೀರ್ಷಿಕೆಯಲ್ಲಿ ಧ್ಯಾನಿಸುತ್ತಿರುವಲ್ಲಿ ಅವ್ರಿಗಿರುವಂಥ ಮೇಲುಗಳನ್ನು ತಿಳ್ಕೊಳ್ಳುವಂಥ ವಚನಗಳನ್ನೊಂದನ್ನು ನಾವು ಈ ಮುಂಜಾನೆ ಓದಿಕೊಳ್ತೇವೆ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 7 ಮತ್ತು 8ನೇ ವಚನಗಳು. ಧರ್ಮೋಪದೇಶ ಕಾಂಡ 28, 7 ಮತ್ತು 8. ವಾಕ್ಯ ಹೀಗೆ ಹೇಳ್ತದೆ: ನಿಮ್ಮ ಮೇಲೆ ಬರುವ ಶತ್ರುಗಳು ನಿಮ್ಮಿಂದ ಸೋತು ಹೋಗುವಂತೆ ಯೆಹೋವನು ಮಾಡುವನು. ಅವರು ಒಂದೇ ದಾರಿಯಿಂದ ನಿಮ್ಮ ಮೇಲೆ ಬಂದರೂ 7 ದಾರಿಗಳಿಂದ ಓಡಿ ಹೋಗುವರು. ನಿಮ್ಮ ಕಣಜಗಳು ಯಾವಾಗಲೂ ತುಂಬಿರುವಂತೆಯೂ ನಿಮ್ಮ ಪ್ರಯತ್ನಗಳೆಲ್ಲ ಸಫಲವಾಗುವಂತೆಯೂ ನಿಮ್ಮ ದೇವರಾದ ಯೆಹೋವನು ನಿಮಗೆ ಶುಭವನ್ನು ಅನುಗ್ರಹಿಸುವನು. ಆತ ನಿಮಗೆ ಕೊಡುವ ದೇಶದಲ್ಲಿ ನಿಮಗೆ ಶುಭವನ್ನೇ ಉಂಟು ಮಾಡುವನು. ಈ ವಿಶೇಷವಾದ ವಾಕ್ಯವನ್ನು ಗ್ರಹಿಸುವುದಕ್ಕೆ ದೇವರು ತನ್ನ ಆತ್ಮನ ಮೂಲಕ ನಮ್ಮನ್ನು ಬಲಪಡಿಸಲಿ. ಈ 28ನೇ ಅಧ್ಯಾಯದ 1ರಿಂದ 14 ವಚನಗಳಲ್ಲಿ ದೇವರು ತನ್ನ ಜನರಿಗೆ ಇಟ್ಟಂಥ ಮೇಲುಗಳು, ಆತನ ಆಜ್ಞೆಗಳಿಗೆ ವಿಧೇಯರಾಗುವವರಿಗೆ ಆತನ ಇಟ್ಟಂಥ ಮೇಲುಗಳು, ಶುಭಗಳು, ಇವುಗಳನ್ನ ನಾವು ಇದರಲ್ಲಿ ವಿಶೇಷವಾಗಿ ಓದ್ತೇವೆ. 7ನೇ ವಚನ ಹೀಗೆ ಹೇಳ್ತದೆ: ದೇವರಾದುಕೊಂಡ ಜನರು, ದೇವರು ಸಂಪಾದಿಸಿಕೊಂಡ ಜನರು, ಒಡಂಬಡಿಕೆಯಿಂದ ದೇವರ ಐಕ್ಯತೆಯಲ್ಲಿರುವಂಥ ಜನರು, ದೇವರ ಇಸ್ರಾಯೇಲರು, ಇವರ ಮೇಲೆ ಒಂದು ವೇಳೆ ಶತ್ರುಗಳು ಬರುವುದಾದರೆ ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯುವಂಥ ಇಂಥ ದೈವ ಜನರಿಗಾಗಿ ಕರ್ತನು ಮಾಡುವಂಥ ಒಂದು ವಿಶೇಷ ಸಂಗತಿ, ಅವರು ಸೋತು ಹೋಗುವಂತೆ ಕರ್ತನು ಮಾಡ್ತಾರೆ. ಇಲ್ಲಿ 7ನೇ ವಚನದಲ್ಲಿ 2 ಸಂಗತಿ ಇದೆ. ನಿಮ್ಮ ಮೇಲೆ ಬರುವ ಶತ್ರುಗಳು ನಿಮ್ಮಿಂದ ಸೋತು ಹೋಗುವಂತೆ ಯೆಹೋವನು ಮಾಡುವನು. 2ನೇದಾಗಿ, ಅವರು ಒಂದೇ ದಾರಿಯಿಂದ ನಿಮ್ಮ ಮೇಲೆ ಬಂದರೂ 7 ದಾರಿಗಳಿಂದ ಓಡಿ ಹೋಗುವರು. ಎಂಥ ವಿಶೇಷವಾದ ಸಂಗತಿ! ಶತ್ರುಗಳು ಮೇಲೆ ಬರ್ತಾರೆ, ಆದರೆ ಸೋತು ಹೋಗ್ತಾರೆ. ಅಥವಾ ಅವರ ದೊಡ್ಡ ಗುಂಪು ದೇವಜನರಿಗೆ ವಿರುದ್ಧವಾಗಿ, ಒಡಂಬಡಿಕೆ ಜನರಿಗೆ ವಿರುದ್ಧವಾಗಿ ಬಂದರೆ ಅವರು 7 ದಾರಿಗಳಿಂದ ಓಡಿ ಹೋಗುವಂತೆ ಕರ್ತನು ಮಾಡ್ತಾರೆ. ಪ್ರೇರಲ್ಲಿ ಯಹೂದ್ಯರಿಗೆ ಅಥವಾ ಇಸ್ರಾಯೇಲರಿಗೆ ಹೇಳಲ್ಪಟ್ಟ ಆಶೀರ್ವಾದಗಳು ಈ ದಿನ ಕ್ರಿಸ್ತನಲ್ಲಿರುವಂಥ ಪ್ರತಿಯೊಬ್ಬರಿಗೂ ಅದು ಹಾಗೆಯೇ ಸ್ವಂತ. ನನ್ನ ಸ್ನೇಹಿತರೊಬ್ಬರ ಮನೆಗೆ ವಿರುದ್ಧವಾಗಿ ಒಮ್ಮೆ ಒಂದು ಗುಂಪು, ಅವರ ಮೇಲೆ ಆಗಾಗ ದ್ವೇಷ ಕಾರ್ತಿದ್ದ ಒಂದು ಗುಂಪು ಅನೇಕ ಜನರನ್ನು ಕೂಡಿಸಿಕೊಂಡು ದೊಂಬಿ ಮಾಡುವುದಕ್ಕೂ ಅಥವಾ ಮನೆಗೆ ಹಾನಿ ಮಾಡುವುದಕ್ಕೂ ಅಲ್ಲಿರುವ ಆ ಕುಟುಂಬದ ಸದಸ್ಯರಿಗೆ ಬಾಧೆ ಕೊಟ್ಟು ಅಥವಾ ಪೆಟ್ಟು ಕೊಡುವುದಕ್ಕೂ ಹೀಗೆ ಒಂದು ದೊಡ್ಡ ಗುಂಪು ಬಂತು. ಆ ಕುಟುಂಬಸ್ಥರಿಗೆ ಅದು ಗೊತ್ತಾಯಿತು. ಈ ರೀತಿ ಒಂದು ದೊಡ್ಡ ಗುಂಪು ನಮಗೆದುರಾಗಿ ಬರ್ತಾ ಇದೆ. ಆಗ ಅವರೆಲ್ಲರೂ ದೇವರನ್ನು ಹತ್ತುಕೊಂಡು ಅವ್ರ ಕರ್ತನನ್ನು ಮೊರೆ ಹೋದ್ರು, ಪ್ರಾರ್ಥಿಸ್ತಿದ್ರು. ಏನು ಮಾಡಬೇಕು ಗೊತ್ತಿಲ್ಲ, ತಪ್ಪಿಸ್ಕೊಳ್ಳೋದಕ್ಕೆ ಬೇರೆ ದಾರಿ ಇಲ್ಲ. ಅದು ಬೆಟ್ಟಗಳ ಪ್ರದೇಶ, ಕಾಡಿನ ಪ್ರದೇಶ. ಕರ್ತನನ್ನೇ ಮೊರೆ ಹೋಗ್ತಾ ಅವರು ಪ್ರಾರ್ಥನೆಯಲ್ಲಿ ಕುಳಿತರು. ಆಶ್ಚರ್ಯ, ಅಲ್ಲಿ ಮಧ್ಯದಲ್ಲಿ ಯಾವ ಸಂಭವ ನಡೀತೆಂಬುದು ಗೊತ್ತಿಲ್ಲ. ಒಂದು ಗುಂಪಾಗಿ ಬರ್ತಿದ್ದ ಜನರು ದಿಕ್ಕಾಪಾಲಾಗಿ ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಹೊಡ್ತಾರೆ. ಇದನ್ನು ಹೇಳಿದ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಈ ವಾಕ್ಯದ ಪ್ರಕಾರ ಯಾವ ಕಾರಣಕ್ಕೆ ಗೊತ್ತಿಲ್ಲ, ಅಷ್ಟು ವೇಷದಿಂದ ಬರ್ತಿದ್ದಂಥ ಜನರು ದಿಕ್ಕಾಪಾಲಾಗಿ ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಓಡಿದ್ರು. ಕರ್ತನು ಇಂದಿಗೂ ಈ ವಾಕ್ಯವನ್ನು ಹಾಗೆಯೇ ನೆರವೇರಿಸ್ತಿದ್ದಾರೆ. ಮೋಶೆ ಮುಖಾಂತರ ತಿಳಿಪಡಿಸಿದ ದೇವರು ಇಂದಿಗೂ ಈ ವಾಕ್ಯವನ್ನು ನೆರವೇರಿಸ್ತಿದ್ದಾರೆ. ಮುಂದೆ 8ನೇ ವಚನ ಹೇಗೆ ಹೇಳ್ತದೆ: ನಿಮ್ಮ ಕಣಜಗಳು ಯಾವಾಗಲೂ ತುಂಬಿರುವಂತೆ ನಿಮ್ಮ ಪ್ರಯತ್ನಗಳೆಲ್ಲ ಸಫಲವಾಗುವಂತೆ ನಿಮ್ಮ ದೇವರಾದ ಯೆಹೋವನು ನಿಮಗೆ ಶುಭವನ್ನು ಅನುಗ್ರಹಿಸುವನು. ಒಬ್ಬ ಹಿರಿಯ ದೇವರ ಸೇವಕರೊಬ್ಬರು ಒಂದು ಊರಿಗೆ ಸೇವೆ ನಿಮಿತ್ತ 3 ದಿವಸಕ್ಕೆ ಭೇಟಿಯನ್ನಿಟ್ಟಿದ್ರು. ಆ ದಿನಗಳಲ್ಲಿ ಅವರು ತಂಗುವುದಕ್ಕೆ ಅವರಿಗೆ ಒಂದು ಮನೆಯವರು ವ್ಯವಸ್ಥೆ ಮಾಡಿಕೊಟ್ಟು ಅವ್ರನ್ನ ಉಳಿಸಿಕೊಂಡಿದ್ರು. ಆ ಮನೆಯವರೇ ಹೇಳಿದ ಮಾತನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ತಿದ್ದೇನೆ. ಆ ದೇವರ ಸೇವಕರಲ್ಲಿ 3 ದಿನ ಇರುವಾಗ ಕುಟುಂಬಸ್ಥರು ಅವ್ರನ್ನ ಒಳ್ಳೆಯ ವಿಧದಲ್ಲಿ ಸತ್ಕರಿಸಿದರು. ಊಟ ಮುಗೀತು. ನಂತರದಲ್ಲಿ ಸೇವಕರಿಗೆ ಹಿಂದಿರುಗಿ ಹೋಗುವಂಥ ಸಂದರ್ಭ. ಆಗ ಸೇವಕರು ನಿಂತು ಆ ಕುಟುಂಬಸ್ಥರಿಗೆ ಹೇಳಿದರು, ನಾನು ನಿಮ್ಮ ಮೇಲೆ ಆಶೀರ್ವಾದವನ್ನು ಮಾತನಾಡಿ ನಾನು ಹೋಗ್ತೇನೆ ಎಂಬುದಾಗಿ ಹೇಳಿ ಆ ಕುಟುಂಬಕ್ಕಾಗಿ ಪ್ರಾರ್ಥಿಸುವಾಗ ಅವ್ರು ಹೇಳಿದ್ದು, ನಿಮ್ಮ ಮನೆಯಲ್ಲಿ ಕಣಜಗಳು ತುಂಬಿರಲಿ, ನಿಮ್ಮ ಮನೆಯಲ್ಲಿ ಯಾವಾಗಲೂ ದವಸ ಧಾನ್ಯಗಳಿರಲಿ, ಯಾವ ಊಟದ ಕೊರತೆ ಆಗದಿರಲಿ ಎಂಬುದಾಗಿ ಅವನು ಆಶೀರ್ವದಿಸಿ ಹೋದರು. ಆಶ್ಚರ್ಯ ಎಂಬಂತೆ ಕುಟುಂಬದ ಸದಸ್ಯರು ಹೇಳ್ತಾರೆ, ಅಂದಿನಿಂದ ಅವರ ಮನೆಯಲ್ಲಿ ದವಸ ಧಾನ್ಯಗಳು ಖಾಲಿ ಆದದ್ದೇ ಇಲ್ಲ. ದಶಕಗಳು ಕಳೆದರೂ ಆ ಸಾಕ್ಷಿ ಹಾಗೆ ಉಳಿದಿದೆ ಅಂತೆ. ಕರ್ತನು ನಮ್ಮ ಕಣಜಗಳನ್ನ ತುಂಬುವಂತೆ ಮಾಡುವ ದೇವರು.
ಪ್ರಯತ್ನಗಳನ್ನೆಲ್ಲ ಸಫಲವಾಗುವಂತೆ ಮಾಡುವ ದೇವರು. ಮೂಲಪಿತೃವಾದ ಯಾಕೋಬನ ಪ್ರಯತ್ನಗಳನ್ನೆಲ್ಲ ಸಫಲ ಮಾಡಿ ಅವನಿಗೆ ವಿಧ ವಿಧ ಆಲೋಚನೆಗಳನ್ನ ಕೊಟ್ಟು ಆತನಿಗೆ ಅಭಿವೃದ್ಧಿ ಆಗುವಂಥ ಮಾರ್ಗವನ್ನು ತಿಳಿಪಡಿಸಿದ ದೇವರು. ಪ್ರೇರೆ, ಹಾಗಾದರೆ ಈ ದಿನಗಳಲ್ಲಿ ನೀವು ಒಂದು ಹೊಸ ಹೊಸ ಉದ್ದಿಮೆಗಳನ್ನ ಮಾಡಬೇಕು, ಹೊಸ ಹೊಸ ಪ್ರಯತ್ನಗಳಲ್ಲಿ ಸಫಲರಾಗುವಂತೆ ಮಾಡುವುದಕ್ಕೂ, ಓದುವ ವಿದ್ಯಾರ್ಥಿಗಳಿಗೆ ಆಲೋಚನೆ ಕೊಟ್ಟು ಅವ್ರನ್ನ ಯಶಸ್ಸಿನ ಹಾದಿಯಲ್ಲಿ ನಡೆಸುವುದಕ್ಕೂ, ದುಡಿಯುವ ಕೈಗಳನ್ನ ಬಲಪಡಿಸುವುದಕ್ಕೂ, ಹೊಸ ವ್ಯಾಪಾರಗಳನ್ನ ಮಾಡುವುದಕ್ಕೂ ಆಲೋಚನೆ ಕೊಡುವ ದೇವರು ನಿಮ್ಮ ಪ್ರಯತ್ನಗಳನ್ನ ಕಡ್ಡಾಯವಾಗಿ ಸಫಲ ಮಾಡ್ತಾರೆ. ಮತ್ತೆ 8ನೇ ವಚನದಲ್ಲಿ ಮೂರನೇದಾಗಿ ಹೇಳ್ತದೆ, ಆತ ನಿಮಗೆ ಕೊಡುವ ದೇಶದಲ್ಲಿ ನಿಮಗೆ ಶುಭವನ್ನೇ ಉಂಟು ಮಾಡು. ಹೌದು, ಕರ್ತನ ಆಜ್ಞೆಗಳಿಗೆ ನಡ್ಕೊಂಡು ಜೀವಿಸುವ ಜನರು ಎಲ್ಲಿದ್ದರೂ ಅವರಿಗೆ ಅಲ್ಲಿ ಶುಭವೇ. ಆ ದೇಶದಲ್ಲೆಲ್ಲ ಶುಭ. ಅವರು ವಾಸಿಸುವ ಸ್ಥಳದಲ್ಲಿ ಎಂದಾಗ ಹೇಳಿದೆ, ದೇಶದಲ್ಲಿ ಎಂದಾಗ ಹೇಳ್ತಾರೆ. ದೇಶವೆಲ್ಲ ವ್ಯಾಪಿಸಿ ನೀವು ಆಶೀರ್ವಾದ ಹೊಂದುವಂಥ ಕೃಪೆಯನ್ನು ಕರ್ತನು ನಿಮ್ಮ ಮೇಲಿಟ್ಟಿದ್ದಾನೆ. ಈ ಆಶೀರ್ವಾದ ತಮಗೂ ತಮ್ಮ ಸಂತತಿಗೆ ಮೇಲೆ ಬರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಕೃಪೆಯ ತಂದೆಯೇ, ಈಗ ನಾವು ಕೇಳಿದ ವಾಕ್ಯದ ಪ್ರಕಾರ ಪ್ರಿಯರನ್ನು ಆಶೀರ್ವದಿಸು. ನಿನ್ನ ಆಜ್ಞೆಗಳಿಗೆ ವಿಧೇಯರಾಗಿ ನಡೆಯುವುದರಿಂದ ಇವರ ಮೇಲೆ ಶತ್ರು ಬರುವಾಗೆಲ್ಲ ಸೋತು ಹೋಗಲಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಕಣ್ಣಿಗೆ ಕಾಣುವ ಶತ್ರುವು, ಕಣ್ಣಿಗೆ ಕಾಣದ ಶತ್ರುಗಳು ಅವರು ಸೋತು ಹೋಗಲಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಕರ್ತನೇ, ಅವರು ಬಂದ ದಾರಿಯಿಂದ ಏಳು ದಾರಿಯಲ್ಲಿ ಓಡುವರೆಂಬುದಾಗಿ ಬರೆದದಿಲ್ಲ ಸ್ವಾಮಿ. ಅವ್ರು ಬರುವಾಗ ಒಂದೇ ದಾರಿಯಲ್ಲಿ ಬರ್ತಾರೆ, ಆದರೆ ನಿನ್ನ ಕೃಪೆ ನಿನ್ನ ಮಕ್ಕಳ ಮೇಲೆ ಇರುವಾಗ, ನೀನು ಅವರಿಗಾಗಿ ಹೋರಾಡುವಾಗ ಅವರು 7 ದಾರಿಗಳಿಂದ ಪಲಾಯನ ಮಾಡುತ್ತಾರಲ್ಲ, ಅದಕ್ಕಾಗಿ ನಾವು ನಿನ್ನ ಸ್ತುತಿಸಿಕೊಂಡಿರ್ತೇವೆ. ಕರ್ತನೇ, ನಿನಗೆ ಮಹಿಮೆ ಆಗಲಿ. ಕರ್ತನೇ, ನಿನ್ನ ಪ್ರಿಯರ ಕಣಜಗಳು ಯಾವಾಗಲೂ ತುಂಬಿರುವಂತೆ ಆಶೀರ್ವದಿಸಿ. ಇವರ ಪ್ರಯತ್ನಗಳೆಲ್ಲ ಸಫಲವಾಗುವಂತೆ ಮಾಡಿ. ಇವರ ದೇಶದಲ್ಲಿ ಕರ್ತನೇ, ಇವರು ಎಲ್ಲಿ ವಾಸಿಸ್ತಾರೋ ಇವರು ನಿನ್ನ ಆಜ್ಞೆಗೆ ವಿಧೇಯರಾದದರ ನಿಮಿತ್ತವಾಗಿ ಇವರು ನಿನ್ನ ಶುಭವನ್ನು ಕಾಣಲು, ಇದನ್ನು ಇವರು ಸಂತತಿಯಾಗಿ ಅನುಭವಿಸಲು ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.